ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು NS400ನ ರಿವ್ಯೂ ಮಾಡ್ತಾಯಿದ್ದೀವಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನೀವು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ದಿರ ನಾವು ಬೆಳೆಯೋಕ್ಕಾಗಲ್ಲ. ಈ ಗಾಡಿ ಓಡ್ಸೋಕ್ಕೆ ಹೆಂಗಿದೆ ಅಂತ ಓನರೇ ಅವ್ರ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾರೆ. ಅದಕ್ಕೂ ಮುಂಚೆ ಈ ಗಾಡಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. 373cc ಲಿಕ್ವಿಡ್ ಕೂಲ್ಡ್ ಇಂಜಿನ್ 42 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. 35 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. 150/60 ರೇಡಿಯಲ್ ಟೈರ್ಸು, 110/70 ಫ್ರಂಟ್ ಟೈರ್ಸು, LED ಹೆಡ್ಲೈಟ್ಸ್ ಬರುತ್ತೆ. ಸ್ಪೋರ್ಟ್ಸ್ ಮೋಡಲ್ಲಿ ಅಪ್ ಆ್ಯಂಡ್ ಡೌನ್ ಕ್ವಿಕ್ ಶಿಫ್ಟರ್ಸ್ ಬರುತ್ತೆ. TFT ಡಿಸ್ಪ್ಲೇ ಬರುತ್ತೆ. LED ಇಂಡಿಕೇಟರ್ಸ್ ಬರುತ್ತೆ. ಈ ಗಾಡಿ ಬಗ್ಗೆ ಎಲ್ಲ ಹೇಳಾಯಿತು. ಇವಾಗ ಓನರೇ ಅವ್ರ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾರೆ. ಇದು ಸಿಟಿಲೆಲ್ಲ ತುಂಬ ಕಂಫರ್ಟೇಬಲ್ ಆಗಿದೆ. ಬ್ಯಾಕ್ ಪೇನು, ರಿಸ್ಟ್ ಪೇನ್ ಏನೂ ಬರೋಲ್ಲ. ಸಸ್ಪೆನ್ಷನ್ ತುಂಬ ಸ್ಮೂತು, ಆಮೇಲೆ ಕಂಫರ್ಟೇಬಲ್ ಆಗಿದೆ. ಟ್ರಾಫಿಕಲ್ಲೇನೋ ನಿಮ್ಗೆ ಡಿಸ್ಕಂಫರ್ಟ್ ಅನ್ಸಲ್ಲ, ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದು. ನಾನು ಇದನ್ನು ರೋಡ್ ಮೋಡಲ್ಲೇ ಓಡಿಸೋದು, ಯಾವುದೇ ಬಿಗಿನರ್ಗಾದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದು. ಬ್ರೋ, ಇದು ಹೈವೇ ಎಕ್ಸ್ಪೀರಿಯೆನ್ಸ್ ಅಂದರೆ ಹೈವೇಲೂ ತುಂಬ ಚೆನ್ನಾಗಿದೆ, ಸ್ಟೇಬಿಲಿಟಿನೂ ಇದೆ. ಬಟ್ 150 ಮೇಲೆ ನಿಮ್ಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇರಲ್ಲ, ಹ್ಯಾಂಡ್ಲ್ ವಾಬಲ್ ಆಗೋ ಇಶ್ಯೂಸ್ ಇರುತ್ತೆ. ಬ್ರೋ, ಇದ್ರದ್ದು 400cc ತಕ್ಕನಂಗೆ ಬ್ರೇಕ್ ಬೈಟ್ ಇಲ್ಲ, ಸೊ ನಿಮ್ಗೆ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಬ್ರೋ, ಇದರಲ್ಲಿ 4 ರೈಡಿಂಗ್ ಮೋಡ್ಸ್ ಇರುತ್ತೆ. ಇಲ್ಲೇ ನೋಡ್ತೀವಿ, ರೋಡ್, ಸ್ಪೋರ್ಟ್, ರೈನ್ ಆ್ಯಂಡ್ ಆಫ್ ರೋಡು. ಆರಾಮಾಗಿ ಇದರಲ್ಲಿ ಬರೀ ಸ್ಪೋರ್ಟ್ಸ್ ಶಿಫ್ಟರ್ ಬರೀ ಸ್ಪೋರ್ಟ್ಸ್ ಮೋಡಲ್ಲಿ ಅಷ್ಟೇ ವರ್ಕ್ ಆಗೋದು, ಇನ್ಯಾವ ಮೋಡಲ್ಲೂ ವರ್ಕ್ ಆಗೋಲ್ಲ. ಆಮೇಲೆ ರೈನ್ ಮೋಡ್ಗೆ ಹಾಕ್ಕೊಂಡ್ರೆ ಪವರ್ ತುಂಬ ಕಮ್ಮಿ ಆಗುತ್ತೆ. ರೋಡು ಆಮೇಲೆ ಆಫ್ ರೋಡ್ ಆಲ್ಮೋಸ್ಟ್ ಸೇಮು, ನಿಮ್ಗೇನು ಅಷ್ಟು ಡಿಫ್ರೆನ್ಸ್ ಅನಿಸಲ್ಲ. ಸ್ಪೋರ್ಟ್ಸ್ ಮೋಡಲ್ಲಿ ಮಾತ್ರ ಕ್ರೇಜಿಯಾಗಿ ಪವರ್ ಬರುತ್ತೆ. ಸ್ಪೋರ್ಟ್ಸ್ ಮೋಡಲ್ ಅಷ್ಟೇ ನೀವು ಟ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡೋಕ್ಕಾಗೋದು, ಅದು ಮ್ಯಾನ್ಯಲ್. ಗಾಡಿನ ಎಲ್ಲ ಥರ ಓಡಿಸ್ಬಿಟ್ಟೆ ನಾನಂತೂ. ಗಾಡೀಲಿ ಏನಂದರೆ 150 ಆದಮೇಲೆ ಸ್ವಲ್ಪ ವಾಬಲ್ ಆಗ್ತಿದೆ, ಬಿಟ್ಟರೆ ಇನಿಷಿಯಲ್ ಎಲ್ಲ ಭಾರಿ ಆಗೈತೆ. ಸ್ಪೋರ್ಟ್ಸ್ ಮಾಡಲ್ ಕ್ವಿಕ್ ಶಿಫ್ಟರು ಅಪ್ ಮಾಡೋದು ಸ್ವಲ್ಪ ರಫಾಗುತ್ತೆ, ಅಪ್ ಶಿಫ್ಟ್ ಎಲ್ಲ. ಡೌನ್ ಶಿಫ್ಟ್ ಕ್ರೇಜಿಯಾಗಿ ಆಗ್ತಿದೆ. ಈ ಗಾಡಿ ಓಡಿಸಾದ್ಮೇಲೆ ಮೋಸ್ಟ್ ಅಫೋರ್ಡಬಲ್ 400cc ಅಂತ ಯಾಕಂತಾರೆ ಅಂತ ಇವಾಗ ಗೊತ್ತಾಯಿತು ನನಗೆ. ಈ ಕೊಡೋ 2.5 ಲಕ್ಷಗೆ ಈ ಗಾಡಿ ತುಂಬ ಜಾಸ್ತಿ ಆಯಿತು. ಸ್ವಲ್ಪ ಬ್ರೇಕ್ಸ್ ಒಂದು ಚೆನ್ನಾಗಿ ಕೊಟ್ಬಿಟ್ರೆ ಒಂದು 5,000 ಎಕ್ಸ್ಟ್ರಾನೇ ಇಸ್ಕೊಳ್ಳಿ ಅವರು. ನಾವು ಫಾಸ್ಟಾಗಿ ಹೋಗ್ಬೇಕಾದ್ರೆ ನಿಲ್ಸೋಕ್ಕಾಗಿಲ್ಲ ಅಂದರೆ ನಾವು ಗಾಡಿ ಫಾಸ್ಟಾಗಿ ಹೋಗಿ ಏನು ಯೂಸು. ಅದಕ್ಕೆ ಸ್ವಲ್ಪ ಚೆನ್ನಾಗಿರೋ ಬ್ರೇಕ್ಸ್ ಒಂದು ಕೊಟ್ಟು ಒಂದು 5,000 ಎಕ್ಸ್ಟ್ರಾನೇ ಇಸ್ಕೊಳ್ಳಿ, ಚೆನ್ನಾಗಿ ಮಾಡಿಕೊಟ್ಬಿಟ್ರೆ ಸಾಕು. ನೀವೇನಾದರೂ ಕಾರ್ನರಲ್ಲೆಲ್ಲ ಫಾಸ್ಟಾಗಿ ಹೋದ್ರಿ ಅಂದರೆ ಪಕ್ಕ ಸ್ಕಿಡ್ಡಾಗಿ ಬೀಳ್ತೀರಾ, ಏಕೆಂದರೆ ಸ್ವಲ್ಪ ವಾಬಲ್ ಇರೋದ್ರಿಂದ ಗಾಡಿ ಸ್ಟೇಬಲ್ ಆಗಿರಲ್ಲ. ಸ್ಪೋರ್ಟ್ಸ್ ಮೋಡಲ್ಲಂತೂ ಗಾಡಿ ಆರುತ್ತೆ, ಸಖತ್ತಾಗಿದೆ. ರೋಡ್ ಮೋಡಲ್ಲಿ ಪರವಾಗಿಲ್ಲ, ಕ್ವಿಕ್ ಶಿಫ್ಟರ್ ಎಲ್ಲ ಇರೋಲ್ಲ ರೋಡ್ ಮೋಡಲ್ಲಿ, ಆದರೆ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ನೀವು. ಮ್ಯಾನ್ಯೂವರ್ ಎಲ್ಲ ಈಸಿ ಐತೆ, ಎಲ್ಲ ಸಖತ್ತಾಗಿದೆ ಗಾಡೀಲಿ. ನೀವೇನಾದ್ರು 390 ತೊಗೊಳಕ್ಕೆ ಬಜೆಟ್ ಇಲ್ಲ ಅಂದರೆ ಆರಾಮಾಗಿ ಇದನ್ನು ತೊಗೊಬಿಡಿ. ನಿಮಗೆ 200-250cc ಸೆಗ್ಮೆಂಟಲ್ಲಿ ಸಿಗೋ ಗಾಡಿಗಳು 400cc ಸಿಗುತ್ತೆ. ಪವರ್ ಕೂಡ ಕಡಕ್ಕಾಗೈತೆ. ನಿಮಗೆ ಏನಂದರೆ 390 ಅಷ್ಟು ರಿಲಯಬಿಲಿಟಿ ಆಗಲಿ ಅಥವಾ ಕ್ವಾಲಿಟಿ ಆಗಲಿ ಸಿಗೋಲ್ಲ, ಆದರೆ ವ್ಯಾಲ್ಯೂ ಫಾರ್ ಮನಿ 2.5 ಲಕ್ಷಕ್ಕೆ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಫುಲ್ಲು ಕಣ್ಮುಚ್ಕೊಂಡು ತೊಗೊಳ್ಬೋದು ನೀವು. ಇವನು ಹೈಟ್ ಬಂದು 5'8" ನೋಡಿ, ಆರಾಮಾಗಿ ಫುಲ್ ಫುಟ್ ಆಗುತ್ತೆ. 5'8" ಇರೋರೆಲ್ಲ ಆರಾಮಾಗಿ ತೊಗೊಬೋದು. 5'6" ಇರೋರು ಕೂಡ ಆರಾಮಾಗಿ ಓಡಿಸ್ಬೋದು ಗಾಡಿ, ಏನಿಲ್ಲ.